A card from a pack of 52 cards is lost. ಈ ಕಾರ್ಡ್ಸ್ ಇದೆ ನೋಡಿ, ಈ ಕಾರ್ಡಲ್ಲಿ ಒಂದೇ ಒಂದು ಕಾರ್ಡ್ ಕಳೆದೋಗಿದೆಯಂತೆ. ಇದರಿಂದ ಫ್ರಮ್ ದ ರಿಮೈನಿಂಗ್ ಕಾರ್ಡ್ಸ್, ಮಿಕ್ಕಿದ 51 ಕಾರ್ಡಿಂದ 2 ಕಾರ್ಡ್ಸ್ ಆರ್ ಡ್ರಾನ್. ಅದರಲ್ಲಿ 2 ಡೈಮಂಡ್ ಬಂತಂತೆ. ಈ ಹೊಸ ಇನ್ಫಾರ್ಮೇಷನ್ ಇಟ್ಕೊಂಡು ಫೈಂಡ್ ದ ಪ್ರಾಬಬಿಲಿಟಿ ಆಫ್ ದ ಲಾಸ್ಟ್ ಕಾರ್ಡ್ ಬೀಯಿಂಗ್ ಅ ಡೈಮಂಡ್, ಇದನ್ನು ಕಂಡಿರಿ ಅಂತ ಹೇಳಿ ಹೇಳ್ತಾರೆ. ಸೊ ಮೊದಲೇದಾಗಿ ಲೆಟ್ಸ್ ರೆಪ್ರೆಸೆಂಟ್ ಎಲ್ ಡಿ ಆಸ್ ದ ಲಾಸ್ಟ್ ಕಾರ್ಡ್ ಬೀಯಿಂಗ್ ಡೈಮಂಡ್. ಸರಿನಾ? ಅದಾಯಿತು ಅಂದಮೇಲೆ ಎ ಬೀಯಿಂಗ್ ದ 2 cards drawn, A being an event or diamond. ಇವೆರಡೂ ನಿಮ್ಮ ಇವೆಂಟು. ಇವಾಗ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಂಡೈರೆಕ್ಟಾಗಿ ವಿ ಗಾಟ್ ದ ಇವೆಂಟ್ ಎ ಹ್ಯಾಪನಿಂಗ್, ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಇಟ್ ಇಸ್ ಬಿಕಾಸ್ ಆಫ್ ಆಫ್ಟರ್ ದಿಸ್ ಹ್ಯಾಸ್ ಹ್ಯಾಪನ್ಡ್ ಅಂತ ಹೇಳಿ. ವಾಟ್ ಇಸ್ ದ ಚಾನ್ಸಸ್ ದಟ್ ಇಟ್ ಇಸ್ ಫ್ರಮ್ ದಿಸ್ ರೀಜನ್ ಅಂತ ಹೇಳಿ, ದಟ್ ಸ್ಪೇಸ್ ಆಫ್ ಇವೆಂಟ್ಸ್ ಅಂತ ಹೇಳಿ. ಸರಿನಾ? ಒಂದು ಸೆಕೆಂಡ್ ಪಾಸ್ ಮಾಡಿ ಯೋಚನೆ ಮಾಡಿ. ಪಾಸ್ ಮಾಡ್ಕೊಂಡು ನೋಡಿದ್ರಾ? ಓಕೆ. ಇವಾಗ ನಿಮ್ಮ ಹಾರಿಜಾಂಟಲ್ ಲೈನು, ನಿಮ್ಮ ವರ್ಟಿಕಲ್ ಲೈನ್ ಏನೇನಿರಬೇಕು ಹೇಳಿ. ಏನಿರಬೇಕು? ನಿಮ್ಮ ಹಾರಿಜಾಂಟಲ್ ಲೈನು ಲೂಸಿಂಗ್ ಅ ಕಾರ್ಡ್ ಇರಬೇಕು ಅಲ್ವಾ? ಯಾಕಂತ ಹೇಳಿದ್ರೆ ಮೊದಲೇ ಅದೇ ಆಗ್ತಾ ಇರೋದು. ಅದಾಯಿತು ಅಂದಮೇಲೆ ರಿಸಲ್ಟ್ಸ್ ಆಫ್ 2 ಡ್ರಾ. ಸರಿನಾ? ಮೇಕ್ ಸೆನ್ಸ್? ಇವಾಗ ಲೂಸಿಂಗ್ ಅ ಕಾರ್ಡ್, ಇಷ್ಟರಲ್ಲಿ ಡೈಮಂಡ್ ಲೂಸ್ ಆಗುವಂಥ ಚಾನ್ಸಸ್ ಏನಿದೆ, ಇವೆಲ್ಲ ಡೈಮಂಡು ಅಪ್ಪೆಯಲ್ಲಿ. ಸೊ 1 out of 4, 4 ರೋ ಇದೆ. 4 ರೋ ಅಲ್ಲಿ 1 ರೋ ಪೂರ ಯಾವುದೇನೋ ಒಂದು ಹೋಯಿತು ಅಂತ ಹೇಳಿದ್ರೆ ಇಟ್ಸ್ ಕನ್ಸಿಡರ್ ಆಸ್ ಲೂಸಿಂಗ್ ಅ ಡೈಮಂಡ್. ಸೊ 1/4 ಚಾನ್ಸಸ್. ಸೊ ಲೂಸಿಂಗ್ ಅ ಡೈಮಂಡ್ is 1/4. Not losing a diamond is 3/4. ಮತ್ತೆ ಇದರಲ್ಲಿ ರಿಸಲ್ಟ್ ಆಫ್ ಡ್ರಾಯಿಂಗ್ ಅ ಡೈಮಂಡ್ ಕಾರ್ಡ್. ಹುಡುಗರ, ಒಂದು ಕಾರ್ಡ್ ಹೋಯ್ತ್ಕೊಂಡ್ರೆ ಡೈಮಂಡು. ಇವಾಗ 51 ಕಾರ್ಡ್ ಇದೆ. ಇದರಲ್ಲಿ ಡೈಮಂಡ್ ಬರುವಂಥ ಚಾನ್ಸಸ್ ಎಷ್ಟಿದೆ? 12 ಅಲ್ವಾ? ಬಿಕಾಸ್ ದೇರ್ ಆರ್ 12 ಕಾರ್ಡ್ಸ್ ವಿಚ್ ಆರ್ ಡೈಮಂಡ್ ವಿಚ್ ಆರ್ ಲೆಫ್ಟ್. ಸೊ ನಾವು ಡ್ರಾ ಮಾಡೋಕೆ ಹೋಯ್ತು ಅಂತ ಹೇಳಿದ್ರೆ ದೇರ್ ಆರ್ 12 ಚಾನ್ಸಸ್ ದಟ್ ವಿಲ್ ಗೆಟ್ ಅ ಡೈಮಂಡ್ ಔಟ್ ಆಫ್ 51. ಇವಾಗ ಆಲ್ರೆಡಿ ಒಂದು ಡ್ರಾ ಮಾಡಿದ್ದೀವಿ, ಮಿಕ್ಕಿದ ಎಷ್ಟಿದೆ? 11 ಇದೆ. ಎಷ್ಟು ಕಾರ್ಡಲ್ಲಿ? 50 ಕಾರ್ಡಲ್ಲಿ. ರಿಮೆಂಬರ್, ದಿಸ್ ಇಸ್ ಡ್ರಾಯಿಂಗ್ ವಿತೌಟ್ ರೀಪ್ಲೇಸ್ಮೆಂಟ್. ಅದೇ ಇದರಲ್ಲಿ ಡೈಮಂಡ್ ಕಳೆದಿಲ್ಲ, ಹಾಗಾಗಿ 51 ಕಾರ್ಡಲ್ಲಿ 13 ಕಾರ್ಡು ಡೈಮಂಡ್ ಇರುತ್ತೆ, ಮತ್ತು 50 ಕಾರ್ಡು ಮಿಟ್ಕೊಂಡಿರುತ್ತೆ. ಅದರಲ್ಲಿ 12 ಕಾರ್ಡು ಡೈಮಂಡ್ ಇರುತ್ತೆ. ಸೊ ಪಿಕ್ಚರ್ ಮಾಡ್ಕೊಳ್ಳಿ, ಒಂದೊಂದಾಗಿ ಪಿಕ್ಚರ್ ಮಾಡ್ಕೊಳ್ಳಿ, ಯೋಚನೆ ಮಾಡಿ. ಒಂದು ಹೋಯ್ತು ಅಂತ ಜ್ಞಾಪಕ ಇಟ್ಕೊಳ್ಳಿ. 12 ಕಾರ್ಡ್ ಇದೆ, 12, 51, ಒಂದು ಡೈಮಂಡ್ ತೆಕ್ಕೊಂಡೆ. ಇವಾಗ 10 ಡೈಮಂಡ್ ಇದೆ. ಕಾರ್ಡ್ ಎಷ್ಟಿದೆ? 50 ಇದೆ ಅಲ್ವಾ? 11 ಇದೆ, ಸಾರಿ. ಓಹ್, ಇದು 12 ಮತ್ತು 11 ಅಲ್ವಾ? ಇದು 12 ಇದೆ, ಇದು 51. ಒಂದು ತೆಗೆದ್ರೆ ಇದು 11 ಆಗುತ್ತೆ. ಓವರ್ ಆಲ್ ಕಾರ್ಡು 50 ಆಗುತ್ತೆ. ದಟ್ಸ್ ವೈ ದಿಸ್ ನಂಬರ್. ಅದೇ ರೀತಿಯಲ್ಲಿ ಇದು ಕೂಡ, ಇದರಲ್ಲಿ ಯಾವ ಕಡೆನೋ ಹೋಗ್ಬೋದು, ಡೈಮಂಡ್ ಬಿಟ್ಟು ಇದನ್ನು ಹೋಗ್ಬೋದು, ಇದನ್ನು ಹೋಗ್ಬೋದು, ಹಾರ್ಟನ್ನು ಹೋಗ್ಬೋದು. ಸರಿನಾ? ಸೊ ಇದು ಹೋದಾಗ 51 ಕಾರ್ಡ್ ಇರುತ್ತೆ, ಅದರಲ್ಲಿ 13 ಡೈಮಂಡ್ ಇದೆ ಇನ್ನೂ. ಸೊ 13/51. ಅದಾಯಿತು ಅಂದಮೇಲೆ ಎರಡನೇ ಡ್ರಾ ಅಲ್ಲಿ 12/50. ಸೊ ದಿಸ್ ರೀಜನ್ ರಿಪ್ರೆಸೆಂಟ್ಸ್ ನಾಟ್ ಎ. ಸೊ ಇದನ್ನು ನೀವು ಬರೆದಿದ್ರೆ, ನೀವು ಬರೆಯೋಕ್ಕಾಯಿತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಬಂದಂಗೆ ಲೆಕ್ಕ. probability that it's lost given, sorry, ಉಲ್ಟಾ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ವಿತ್ ದ ನ್ಯೂ ಅಪ್ಡೇಷನ್ ನಮ್ಮ ಕಳೆದಿರೋ ಕಾರ್ಡು ಡೈಮಂಡ್ ಅಲ್ವಾ ಹೌದು ಅಂತ ಹೇಳಿ ಹೇಳ್ಬೋದು. ನಾಟ್ ಲೂಸಿಂಗ್ ಅ ಡೈಮಂಡ್ ಇಂಟು ಪ್ರಾಬಬಿಲಿಟಿ ಆಫ್ event A happening from not losing the diamond set. So probability of an event is
Number of event in A divided by number of event overall. Probability of A given B is the common elements in A and B divided by number of elements in B. ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋದೇ ಇರೋದು. ಸೊ ಇಲ್ಲಿ ಜಾಗ ಆಗಲ್ಲ. ಸೊಲ್ಯೂಷನ್ ಏನು ಬರುತ್ತೆ ಇಲ್ಲಿ? ಪ್ರೊಬಬಿಲಿಟಿ ಆಫ್ ಲೂಸಿಂಗ್ ದ ಡೈಮಂಡ್ ಎಷ್ಟು ಬರುತ್ತೆ? 1/4. And picking 2 diamonds from this group is 12/51 into 11/50. Divided by 1/4 into 12/51 into 11/50 plus ಇದು 3/4 ಬರುತ್ತೆ, ಮತ್ತಿದು 13/51 ಆಗುತ್ತೆ, ಮತ್ತಿದು 12/50 ಆಗುತ್ತೆ ಅಲ್ವಾ? ಇವಾಗ ಇದೊಂದು ಅಬ್ಸರ್ವ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಇಲ್ಲಿ ಒಂದು ಟರ್ಮ್ ಇದೆ, ಇದು ಮತ್ತೊಂದು ಟರ್ಮ್, ಇದು ಮತ್ತೊಂದು ಟರ್ಮ್. 3 ಟರ್ಮಲ್ಲಿ ಏನು ಕಾಮನ್ ಇದೆ? 451/50, 451/50, 451/50. ಹಾಗಾಗಿ ನಾವು ಇದನ್ನು ಕ್ಯಾನ್ಸಲ್ ಮಾಡಬಹುದು. ಸೊ 451/50, 451/50, 451/50. ಅದು ಬಿಟ್ಟರೆ ನ್ಯೂಮರೇಟರಲ್ಲಿ 12, 12, 12 ಕಾಮನ್ ಇದೆ. ಸೊ ನಮ್ಮ ಹತ್ರ 11 ಡಿವೈಡ್ ಬೈ 11 ಪ್ಲಸ್ 39 ವಿಚ್ ಇಸ್ 11/50 ಇದೆ ನಿಮ್ಮ ಉತ್ತರ. ಸರಿನಾ? ಜ್ಞಾಪಕ ಇರಲಿ, ಚಿತ್ರ ನೀವು ಬಿಡಿಸೋದಕ್ಕಾಯ್ತು ಅಂತ ಹೇಳಿದ್ರೆ ಮಿಕ್ಕಿದೆಲ್ಲ ಇನ್ನೇನು ಸಬ್ಸ್ಟಿಟ್ಯೂಷನ್. ಆಯಿತಾ? ಸೊ ಹಳೆಯ ಕಾನ್ಸೆಪ್ಟ್ ಎಲ್ಲ ಬರ್ತಾ ಇದೆ, ಮತ್ತೊಂದು ಸತಿ ಎಲ್ಲ ಕಾಂಪ್ಲಿಕೇಟೆಡ್ ಕ್ವಶನ್ ಯು ಕ್ಯಾನ್ ಸಿ ಈ ಥರ 2 ಡ್ರಾ 3 ಡ್ರಾ. ಸೊ ಆರಾಮಾಗಿ ಯೋಚನೆ ಮಾಡಿ, ಉತ್ತರ ಅದೇ ಕಾಣುತ್ತೆ. ಸೊ ಒಳಗಡೆ ಸಣ್ಣ ಸಣ್ಣ ಕ್ಯಾಲ್ಕುಲೇಷನ್ ಇರುತ್ತೆ, ಸಣ್ಣ ಸಣ್ಣ ವಿಷಯಗಳಿರುತ್ತೆ, ಅದು ಯೋಚನೆ ಮಾಡ್ತು ಅಂದರೆ ಉತ್ತರ ಸುಲಭ ಆಗುತ್ತೆ. ಕಾನ್ಸೆಪ್ಷಲಿ ಇಷ್ಟೇ ಬರ್ತಾ ಇರೋದು ನಮಗೆ ಅಲ್ವಾ? ವೆನ್ ಡಯಾಗ್ರಾಮ್ ನೀವು ಬಿಡ್ಸೋಕ್ಕಾಯ್ತು ಅಂತ ಹೇಳಿದ್ರೆ ಯು ಆರ್ ಡನ್. ಸರಿ ತಾನೆ? ಹಾಂ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ.